ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಯಾದಗಿರಿಯಲ್ಲಿ ಆವರಿಸಿದ ಬರದ ಛಾಯೆ. ಮಳೆ ಇಲ್ಲದೆ ಬತ್ತಿ ಹೋಗಿದೆ ಭೀಮಾ ನದಿಯ ಒಡಲು. ಯಾದಗಿರಿ ನಗರ ಸೇರಿ ಹಲವು ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಉಂಟಾಗಿದೆ. ಯಾದಗಿರಿ ಜಿಲ್ಲಾ ಜನರ ಜೀವನಾಡಿ ಭೀಮಾ ನದಿ. ಒಂದು ಕಡೆ ಮಳೆ ಕೊರತೆಯಿಂದ ಕೃಷ್ಣಾ ನದಿ ಬತ್ತಿ ಹೋಗ್ತಾ ಇದೆ. ಎತ್ತ ನೀರಿನ ಕೊರತೆಯಿಂದ ಭೀಮಾ ನದಿಯು ಖಾಲಿ ಆಗ್ತಾ ಇದೆ. ಕೃಷ್ಣಾ ಮತ್ತು ಭೀಮಾ ನದಿ ಬತ್ತಿ ಹೋದ ಹಿನ್ನೆಲೆ ಅನ್ನದಾತರು ಸಂಕಷ್ಟಕ್ಕೀಡಾಗಿದ್ದಾರೆ. ನದಿ ನೀರನ್ನೇ ನಂಬಿ ಕೃಷಿಯನ್ನ ಮಾಡ್ತಾ ಇದ್ರು ಅನ್ನದಾತರು. ಕಣ್ಣೀರ್ ಹಾಕ್ತಾ ಇದ್ದಾರೆ ಪಾಪ. ಭತ್ತ ಬೆಳೆಯೋದಕ್ಕೆ ಸಿದ್ಧರಾಗ್ತಾ ಇದ್ದಂತ ಅನ್ನದಾತರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಮಳೆ ಬರಬೇಕಾಗಿತ್ತು, ಬಟ್ ಮಳೆ ಬಂದಿಲ್ಲ. ಈಗ ಇಡೀ ರಾಜ್ಯಾದ್ಯಂತ ಈ ಒಂದು ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಈಗ ಜಿಲ್ಲೆಯ ಜೀವನಾಡಿಗಳಂತ ಕೃಷ್ಣ ಹಾಗೂ ಭೀಮಾ ನದಿ ಒಡಲು ಈಗಲೇ ಬತ್ತಿ ಹೋಗಿದ್ದಾವೆ. ಮುಂಗಾರು ಮಳೆ ಕೊರತೆ ಪರಿಣಾಮವಾಗಿ ಕೃಷ್ಣಾ ನದಿ ಅದೇ ರೀತಿಯಾಗಿ ಭೀಮಾ ನದಿ ಒಡಲು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಪ್ರಮುಖವಾಗಿ ನಾವು ಕೂಡ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿ ಒಡಲು ತೀರದಲ್ಲಿದೆ. ಖುದ್ದು ದೃಶ್ಯಗಳನ್ನು ಕೂಡ ನೋಡ್ಬೋದು. ಈಗಲೇ ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ ಉಂಟಾಗಿದೆ. ಮಳೆ ಕೊರತೆ ಉಂಟಾದ ಪರಿಣಾಮವಾಗಿ ಈಗ ಭೀಮಾ ನದಿಯಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಪ್ರಮುಖವಾಗಿ ಭೀಮಾ ನದಿ ನೀರನ್ನೇ ನಂಬಿ ರೈತರು ಭೀಮಾ ನದಿಯ ಅಕ್ಕಪಕ್ಕದಲ್ಲಿ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ನೀರಾವರಿ ಬೆಳೆ ಬೆಳೀತಾ ಇದ್ರು. ಆದರೆ ಈಗ ಭೀಮಾ ನದಿ ಬತ್ತಿ ಹೋದ ಪರಿಣಾಮವಾಗಿ ಈಗ ಭೀಮಾ ನದಿ ನಾವು ಕೂಡ ಯಾದಗಿರಿ ನಗರದ ಹೊರಭಾಗದ ಭೀಮಾ ನದಿ ತೀರದಲ್ಲಿದ್ದೀವಿ. ಖುದ್ದು ದೃಶ್ಯಗಳನ್ನು ಕೂಡ ನೋಡ್ಬೋದು. ಯಾವ ರೀತಿ ಭೀಮಾ ನದಿ ಒಡಲಲ್ಲಿ ಕಳೆದ ವರ್ಷ ಈ ಮಟ್ಟಿಗೆ ಭೀಮಾ ನದಿಯಲ್ಲಿ ಹೆಚ್ಚಿನ ಮಳೆ ಭೀಮಾ ನದಿ ಒಡಲಲ್ಲಿ ಅಪಾಯ ಮಟ್ಟ ಮೀರಿ ಉಕ್ಕಿ ಹರಿದಿತ್ತು. ಭೀಮಾ ನದಿ ಪ್ರವಾಹ ಉಂಟಾಗಿತ್ತು. ಆದರೆ ಈಗ ಕಳೆದ ವರ್ಷ ಈ ಜೂನ್ ತಿಂಗಳಲ್ಲಿ ಭೀಮಾ ನದಿ ಪ್ರವಾಹ ಉಂಟಾಗಿತ್ತು. ಆದರೆ ಈಗ ಏನಂತಂದರೆ ನದಿಯಲ್ಲಿ ನೀರಿನ ಹರಿವು ಕಡಿಮೆ ಆದ ಪರಿಣಾಮವಾಗಿ ನದಿ ಸಂಪೂರ್ಣವಾಗಿ ಖಾಲಿ ಎಂಬುದಂತೆ ಕಾಣ್ತಾ ಇದೆ. ಪ್ರಮುಖವಾಗಿ ನಾವು ಈಗ ದೃಶ್ಯಗಳನ್ನು ಕೂಡ ನೋಡ್ಬೋದು. ಕಲ್ಲು ಬಂಡೆಗಳು ಮಾತ್ರ ನದಿ ಒಡಲಲ್ಲಿ ಕಾಣಿಸ್ತಾ ಇದ್ದಾವೆ. ಇದೇ ರೀತಿ ಈ ಮಳೆ ಬಾರದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಯಾದಗಿರಿ ನಗರಕ್ಕೆ ಅದೇ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ನೀರಿನ ಹಾಹಾಕಾರ ಕೂಡ ತಟ್ಟುವ ಸಾಧ್ಯತೆ ಕೂಡ ಇದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಸ್ಥಳೀಯರು ಕೂಡ ಇದ್ದಾರೆ. ಏನು ಹೇಳ್ತಕ್ಕೆ ಈಗ ಒಂದು ಹೋದ ವರ್ಷ ಇಲ್ಲಿ ನೀರು ಹೆಚ್ಚಿಗಿತ್ತು, ಈಗ ನೀರಿಲ್ಲ ಏನಿಲ್ಲ, ನದಿ ಎಲ್ಲ ಒಣಗೋಗ್ಯದು. ಸರ್ ಹೋದ ವರ್ಷ ಜೂನ್ ಜುಲೈಯಲ್ಲಿ ಸುಮಾರು ಇಲ್ಲಿ ದೇವಸ್ಥಾನ ಕಾಣಿಸಲ್ಲ ಸರ್. ದೇವಸ್ಥಾನ ಎಲ್ಲ ಮುಚ್ಚಿ ಎಲ್ಲ ರೈತರಿಗೆಲ್ಲ ಅನುಕೂಲ ಆಗ್ತಿತ್ತು. ಈ ಭಾಗದ ಜನರಿಗೆ ರೈತರಿಗೆ ನೀರಿಲ್ಲ ಸರ್. ಪಡ್ಡು ಬರ್ತಿತ್ತು, ಅನುಕೂಲ ಆಗ್ತಿತ್ತು. ನೀರಿಲ್ಲ. ಯಾದಗಿರಿ ಆಗಲಿ, ಶಾಪುರ ಆಗಲಿ, ಈ ಭಾಗದಲ್ಲಿ ಗುರುಮುಟ್ಕಲ್ಲಾಗಲಿ ಸರ್ ಎಲ್ಲ ಪೂರ ಒಣಗೋಗ್ಯದ. ರೈತರಿಗೆ ಯಾರು ಕಂಗಾಲಾಗ್ಯಾರ. ಈ ನೀರಿಲ್ಲಾರ್ದ ಕಾರಣ ನಮ್ಮ ಜನರಿಗೆಲ್ಲ ತೊಂದರೆ ಆಗಿದೆ ಸರ್. ದಯವಿಟ್ಟು ನಮ್ಮ ಮಹಾರಾಷ್ಟ್ರ ಸರ್ಕಾರ ಗಮನಿಸಿ ನಮ್ಮ ಭಾಗದವ್ರಿಗೆ ನೀರು ಬಿಟ್ಟು ಅನುಕೂಲ ಜಲಸವರಿಗೆ ನೀರು ಬಿಟ್ಟು ನಮ್ಮ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದು ಇಲ್ಲಿನ ಸ್ಥಳೀಯರ ಆಗ್ರಹದ ಮಾತಾಗಿದೆ. ಈಗಲೇ ಭೀಮಾ ನದಿ ಒಡಲು ಬತ್ತಿ ಹೋಗಿದೆ. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರ ಉಜನಿ ಜಲಾಶಯದ ಮೂಲಕ ಭೀಮಾ ನದಿ ಒಡಲಿಗೆ ನೀರು ಹರಿಸುವಂಥ ಕಾರ್ಯ ಮಾಡಬೇಕೆಂದು ಆಗ್ರಹ ಮಾಡಿದ್ದಾರೆ. ನಾಗಪ್ಪ ಮಲ್ಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.